ನೋಡಿ, ಈ ಆಟದಲ್ಲಿ ನಾವೇನೇ ಕೆಲಸಗಳನ್ನು ಮಾಡಿದರೂ ಅಲ್ಲಿ ಆದಿ ಹೆಸರು ಕಾಣಲೇಬೇಕು. ಹಾಗೆ ಅದು ಸೂರ್ಯನ ಮಗ ಅನ್ನೋದು ಅಷ್ಟೇ ಸ್ಪಷ್ಟವಾಗಿರಬೇಕು. ಇನ್ನೊಂದು ಮುಖ್ಯವಾದ ಮಾತು, ನಮ್ಮ ಆಟದಲ್ಲಿ ಅಪ್ಪ ಸತ್ರು ಸರಿ, ಮಗ ಸತ್ರು ಸರಿ, ಅಥವಾ ಇಬ್ರು ಸತ್ರು ಸರಿ, ಅಥವಾ ಒಬ್ರು ಸತ್ತು ಇನ್ನೊಬ್ರು ಬದುಕಿದ್ರು ಸರಿ. ನನಗೆ ತಾನೇ ಲಾಭ. ಅಂದ್ರೆ ಸೂರ್ಯನ ಕೊಲೆ ಮಾಡೋದಕ್ಕೆ ಒಂದು ಪ್ಲಾನ್ ರೆಡಿ ಆಗಿದೆ ಅಂತ ಆಯ್ತು. ಐ ಆಮ್ ಸಾರಿ ಅರ್ಪಿತಾ, ಇಲ್ಲಿ ಯಾರನ್ನು ಯಾರು ಸಾಯಿಸ್ತಾರೆ ಅನ್ನೋದು ಇನ್ನೂ ಡಿಸೈಡ್ ಆಗಿಲ್ಲ. ಆದ್ರೆ ಇಬ್ಬರಲ್ಲಿ ಒಬ್ರು ಸಾಯ್ತಾರೆ ಅನ್ನೋದು ಮಾತ್ರ ಸತ್ಯ. ನಿನಗೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಕೇಳು. ರಾಜಕೀಯ ಅನ್ನೋದು ತುಂಬಾ ಹೊಲಸು. ಇಲ್ಲಿ ಉದ್ಧಾರ ಆಗಿರೋರ್ಕಿಂತ ಹಾಳಾಗಿರೋರೇ ಹೆಚ್ಚು. ಒಂದು ಸಲ ಇಲ್ಲಿ ಕಾಲಿಟ್ಟ ಮೇಲೆ ಚಕ್ರವ್ಯೂಹ ಇದ್ದಾಗೆ ಹೊರಗೆ ಬರೋದು ತುಂಬಾ ಕಷ್ಟ. ನೀವೇನ್ ಹೇಳಿದ್ರು ಸರಿ, ನಾನ್ ನಿಮ್ ಮಾತನ್ನ ಕೇಳೋದಿಕ್ಕೆ ತಯಾರಿಲ್ಲ. ನನ್ನ ಕಣ್ ಮುಂದೆ ನನ್ನ ಗುರಿ ಕಾಣ್ತಾ ಇದೆ. ನೀವು ಅದನ್ನ ತಪ್ಸೋ ಪ್ರಯತ್ನ ಮಾಡಬೇಡಿ. ಹಾಗೊಂದ್ ವೇಳೆ ನೀವು ತಪ್ಸೋ ಪ್ರಯತ್ನ ಮಾಡಿದ್ರು ಕೂಡ ನಾ ದಾರಿ ತಪ್ಪೋದಿಕ್ಕೆ ಹಳೆ ಆದಿತ್ಯ ಅಲ್ಲ. ಸರ್, ನೀವು ಇಷ್ಟೆಲ್ಲ ಮಾತಾಡಿದ್ರಲ್ಲ, ನಾನು ನಿಮ್ಗೆ ಒಂದ್ ಮಾತು ಹೇಳಲ್ಲ. ನೀವು ನಿಮ್ಮ ಮಗನೇ ಹೋಲ್ಸ್ಕೊಳಕ್ ಆಗ್ಲಿಲ್ಲ, ಇನ್ ಜನರನ್ನ ಹೇಗ್ ಸರ್ ಹೋಲ್ಸ್ಕೊತೀರಾ? ನೋಡ್ದ್ಯಾ ನೀನೇ ನನ್ನನ್ನ ಅಪ್ಪ ಅಂತ ಒಪ್ಕೊಂಡಿ. ನಿನ್ ಬಾಯಲ್ಲೇ ಬಂತು. ಸರ್, ನಾನು ಅಪ್ಪ ಅಂತ ಕರೆದಿದ್ದು ಆ ಅರ್ಥದಲ್ಲ, ಜನ ನನ್ನ ನೋಡೋ ದೃಷ್ಟಿಯಲ್ಲಿ. ಬರಲ್ಲ? ನಾನು ಹೇಳಿರೋ ಕೆಲಸಗಳಲ್ಲಿ ಒಂದು ಕೆಲಸ ಏನಾದರೂ ಮಿಸ್ ಆದ್ರೂ ಈ ಲೋಕದಿಂದ ಮಿಸ್ ಆಗೋರು ನೀವು. ಇನ್ನೊಂದು ವಿಷಯ, ಇದರ ಹಿಂದೆ ನಾನಿದ್ದೀನಿ ಅಂತ ಯಾವುದೇ ಕಾರಣಕ್ಕೂ ಆ ಆದಿಗೆ ಗೊತ್ತಾಗಬಾರ್ದು. ಬಿ ಕೇರ್ಫುಲ್. ನನ್ನ ಕೆಲಸ ನೋಡಿ ಸರ್, ಆಮೇಲೆ. ಯಾವುದೋ ಇಂಪಾರ್ಟೆಂಟ್ ಕಾಲ್ ಇರಬೇಕು, ಪಿಕ್ ಮಾಡಿ. ನೀವು ಹೊರಡಿ. ಇನ್ನೇನಾದರೂ ವಿಷಯ ಇದ್ರೆ ನಾನೇ ಫೋನ್ ಮಾಡಿ ತಿಳಿಸ್ತೀನಿ. ಓಕೆ ಸರ್. ನಾನು ಎಷ್ಟು ಸಲ ಹೇಳಿ ನನಗೆ ಫೋನ್ ಮಾಡಬೇಡ ಅಂತ. ಎಷ್ಟು ಬಡ್ಕೊಂಡ್ರು ಮತ್ತೆ ಮತ್ತೆ ಯಾಕೆ ಫೋನ್ ಮಾಡ್ತೀಯಾ? ನಿಮಗೆ ತುಂಬಾ ಸಂತೋಷದ ವಿಷಯ ಹೇಳೋದಿತ್ತು, ಅದಕ್ಕೆ ಫೋನ್ ಮಾಡಿದೆ ಅಷ್ಟಕ್ಕೆ. ನನ್ನ ಆತಂಕ ನಿನಗೆ ಅರ್ಥ ಆಗಲ್ವಾ? ನೀನು ಪದೇ ಪದೇ ಫೋನ್ ಮಾಡ್ತಿರೋದು ಯಾರಿಗಾದ್ರೂ ಗೊತ್ತಾದ್ರೆ ನನ್ನ ಪ್ಲಾನ್ ಎಲ್ಲ ಹಾಳಾಗಿ ಹೋಗುತ್ತೆ. ಅದು ನನಗೂ ಗೊತ್ತು, ಆದ್ರೆ ನಾನ್ ಫೋನ್ ಮಾಡಿದ್ದು ನನಗೆ ಇವತ್ತು ಆಗ್ತಾ ಇರೋ ಸಂತೋಷನ ನಿಮಗೆ ಹೇಳ್ದೆ ಇರೋದಕ್ಕೆ ಆಗ್ತಿಲ್ಲ, ಅದಕ್ಕೆ. ಸರಿ, ಅದೇನು ಅಂತ ಹೇಳು. ನಿನ್ನ ವೈರಿ ಮನೆಯಲ್ಲಿ ನಾಳೆ ಸಂಭ್ರಮ ನಡೀತಾ ಇದೆ, ಆದ್ರೆ ಆ ಸಂಭ್ರಮಕ್ಕೆ ಒಂದು ಕಪ್ಪು ಚುಕ್ಕೆ ಇಡೋ ಹಾಗೆ ಮಾಡಿದೀನಿ. ಅದೇನಂದ್ರೆ ನಿಶ್ಚಿತಾರ್ಥಕ್ಕೆ ಮತ್ತೆ ಮದುವೆಗೆ ಗಡುವು ಕೊಟ್ಟಿದ್ದೀನಿ. ನಾಳೆ ನಡೆಯೋದು ಸಂಭ್ರಮ ಆದ್ರೂ ಅದ್ರ ನಂತರ ಅಲ್ಲಿ ಆವರಿಸೋದು ಗಾಢ ಮೌನ, ಅಂದ್ರೆ ಶಾಶ್ವತ ಮೌನ. ನೆಲೆ ನಿಲ್ಲುತ್ತೆ ನಿಮ್ಮ ವೈರಿ ಮನೆಯಲ್ಲಿ. ಅಷ್ಟೇ ತಾನೇ? ಅದೇನಾಗುತ್ತೋ ಆಗಲಿ, ಆಮೇಲೆ ನೋಡೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪದೇ ಪದೇ ಫೋನ್ ಮಾಡಬೇಡ. ಯಾರ್ದು ಫೋನು? ಅವಳಿಗಂತೂ ಬುದ್ಧಿ ಇಲ್ಲ, ನಿನಗೂ ಬುದ್ಧಿ ಇಲ್ಲ. ಅವಳ ಕೆನ್ನೆಗೆ 4 ಬಾರಿಸಿ ಬುದ್ಧಿ ಹೇಳು. ನಾನು ಸೂರ್ಯನ ಸುತ್ತ ಹೆಣೆದಿರೋದು ಚಕ್ರವ್ಯೂಹ ಅಲ್ಲ, ಜೇಡರ ಬಲೆ. ಅದರಲ್ಲಿ ಒಂದು ಸಾರಿ ಬಂದು ಯಾರಾದರೂ ಸಿಕ್ಕಾಕೊಂಡ್ರೆ ಅದರಿಂದ ಜೀವ ಸಹಿತ ಹೊರಗಡೆ ಹೋಗೋದು ಕನಸಿನ ಮಾತು. ನೋಡು, ನೀನು ಕಲೆಕ್ಟ್ ಮಾಡಿರೋ ಮಾಹಿತಿಗೆ ನನ್ನ ಕ್ರಿಮಿನಲ್ ಐಡಿಯಾ ಸೇರಿಸಿ ಸೂರ್ಯನ ನೆಮ್ಮದಿಗೆ ನಾಂದಿ ಹಾಡಿ ಅವರ ಮನೆ ಸಂತೋಷಕ್ಕೆ ಸಮಾಧಿ ಕಟ್ಟೋ ತನಕ ನನಗೆ ಸಂತೋಷನೂ ಇಲ್ಲ, ನೆಮ್ಮದಿನೂ ಇಲ್ಲ.